ರಾಜ್ಯದ ಕೈಗಾರಿಕಾ ನಗರಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಕಂಡು ಬಂದಂತಹ ಆ ಒಂದು ದೃಶ್ಯ ಇಡೀ ರಾಜ್ಯವನ್ನೇ ನಡುಗುವಂತೆ ಮಾಡಿದೆ. ನದಿ ದಂಡೆಯ ಮರಳಿನಲ್ಲಿ ಅರ್ಧ ಹೂತು ಹೋಗಿದ್ದಂತಹ ಆ ದೈತ್ಯ ಲೋಹದ ವಸ್ತುವನ್ನ ಕಂಡು ಜನಸಾಮಾನ್ಯರು ಗಬ್ಬಿನ ಅಂದ್ಕೊಂಡಿದ್ರು. ಆದರೆ ಸ್ಥಳಕ್ಕೆ ಬಂದ ಪೊಲೀಸರು ಅಗಿದು ನೋಡಿದಾಗ ಕಂಡು ಬಂದಿದ್ದು ಮಾತ್ರ ಸಾಕ್ಷಾತ್ ಮೃತ್ಯುವಿನ ರೂಪ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅದು ಬರೋಬ್ಬರಿ 250 ಕೆಜಿ ತೂಕದ ವಿನಾಶಕಾರಿ ಶಕ್ತಿ ಹೊಂದಿರುವಂತಹ ಬೃಹತ್ ಮಿಸೈಲ್ ಬಾಂಬ್. ಜಾರ್ಖಂಡ್ನ ಜಮಶೇಡ್ಪುರ ಆಶ್ಚರ್ಯ ಹಾಗೂ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ನಗರದ ಬಹರ್ಗೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಸುವರ್ಣರೇಖಾ ನದಿಯ ದಡದಲ್ಲಿ ಈಗ ಬೃಹತ್ ಜೀವಂತ ಕ್ಷಿಪಣಿ ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಭೀತಿ ಮೂಡಿಸಿದೆ. ಸಾಮಾನ್ಯವಾಗಿ ಮರಳು ತೆಗೆಯುವ ಕಾರ್ಯ ನಡೀತಾ ಇದ್ದಂತಹ ವೇಳೆ ಪತ್ತೆಯಾಗಿದೆ. ಪಾನಿಪತ್ ನಾಗುಡ್ಸಾಯಿ ಗ್ರಾಮದ ಬಳಿ ಗ್ರಾಮಸ್ಥರು ನದಿ ದಂಡೆಯಿಂದ ಮರಳನ್ನ ಹೊರತೆಗಿತಾ ಇದ್ರು. ಈ ವೇಳೆ ನೆಲದ ಒಳಗಿನಿಂದ ಭಾರವಾದಂತಹ ಗೋಳಾಕಾರದ ಕಬ್ಬಿಣದ ವಸ್ತು ಹೊರಬಂದಿತು. ಅದು ಸಾಮಾನ್ಯ ವಸ್ತುವಲ್ಲ ಅಂತ ಅನುಮಾನಗೊಂಡಂತಹ ಗ್ರಾಮಸ್ಥರು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಪ್ರಾಥಮಿಕ ತನಿಖೆಯಲ್ಲಿ ಅದು ಜೀವಂತ ಬಾಂಬ್ ಆಗಿರೋದು ದೃಢಪಟ್ಟಿದ್ದು ಇದರ ತೂಕ ಸುಮಾರು 227ರಿಂದ 250 ಕೆಜಿ ಇರುವುದಾಗಿ ಹೇಳಲಾಗಿದೆ. ಇನ್ನು ಬಾಂಬ್ ಗ್ಯಾಸ್ ಸಿಲಿಂಡರ್ ಮಾದರಿಯಲ್ಲಿದ್ದು ಅದರ ಮೇಲೆ AN-M64 ಎಂಬ ಮಾದರಿಯ ಸಂಖ್ಯೆ ಮತ್ತು ಮೇಡ್ ಇನ್ ಅಮೆರಿಕಾ ಎಂಬ ಗುರುತು ಕಂಡು ಬಂದಿದೆ. ತಕ್ಷಣವೇ ಸುತ್ತಮುತ್ತಲಿನ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಿ ಯಾರಿಗೂ ಆ ಪ್ರದೇಶದ ಬಳಿ ಹೋಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಭದ್ರತಾ ದೃಷ್ಟಿಯಿಂದ ಹೆಚ್ಚುವರಿ ಪೊಲೀಸ್ ಪಡೆ ನಿಯೋಜಿಸಲಾಗಿದೆ. ಈ ಬಗ್ಗೆ ಮಾತನಾಡಿದಂತಹ ಪೂರ್ವ ಸಿಂಗ್ ಭೂಮ್ ಜಿಲ್ಲೆಯ ಗ್ರಾಮೀಣ ಪೊಲೀಸ್ ವರಿಷ್ಠಾಧಿಕಾರಿ ರಿಷಬ್ ಗರ್ಗ್, ಈ ಬಾಂಬ್ ಅತ್ಯಂತ ಶಕ್ತಿಶಾಲಿ ಮತ್ತು ಅಪಾಯಕಾರಿ, ಯಾವುದೇ ಕ್ಷಣದಲ್ಲಿ ಸ್ಫೋಟ ಸಂಭವಿಸುವಂತಹ ಸಾಧ್ಯತೆ ಇರೋದ್ರಿಂದ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ ಬಾಂಬ್ 2ನೇ ಮಹಾಯುದ್ಧದ ಕಾಲಕ್ಕೆ ಸೇರಿದದ್ದಾಗಿರಬಹುದು ಅಂತ ಶಂಕಿಸಲಾಗಿದೆ. ಇನ್ನು ಹಲವು ವರ್ಷಗಳ ಕಾಲ ಮಣ್ಣು ಮತ್ತು ಮರಳಿನ ಕೆಳಗೆ ಹೂತು ಹೋಗಿ ಇದೀಗ ಉತ್ಖನನದ ವೇಳೆ ಹೊರಬಂದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.